ಸಂಚಲನವನ್ನ ಉಂಟು ಮಾಡಿದೆ. ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ವರದಿಗೆ ಸರ್ಕಾರ ಶೇಕ್ ಆಗಿದೆ. ಒಳ ಮೀಸಲಾತಿ ಜಾತಿ ಗಣತಿ ಮಹಾ ಕಳ್ಳಾಟ ಏನಿದೆಯಲ್ಲ, ಆ ಮಹಾ ಕಳ್ಳಾಟವನ್ನ ಸರಿಯಾಗಿ ಎಕ್ಸ್ಪೋಸ್ ಮಾಡಿದೀವಿ. ಹೋಗಿ ನಮ್ ಕ್ಯಾಮರಾಕ್ಕೆ ಸಿಗಾಕೊಬೇಕಾಗಿತ್ತಾ? ಎಲ್ಲರಿಗಿಂತ ಮೊದಲು ಇದನ್ನ ಎಕ್ಸ್ಪೋಸ್ ಮಾಡಿದ್ವಿ. ಬೇಕಾ ಬಿಟ್ಟಿಯಾಗಿ ಜಾತಿ ಗಣತಿ ಹೇಗೆ ನಡೀತಾ ಇದೆ ಅನ್ನುವಂಥದ್ದು ನಿಚ್ಚಳವಾಗಿ ಕ್ಯಾಮರಾದಲ್ಲಿ ಸಿಗಾಕೊಂಡಿದ್ದಾರೆ. ಯಾರು ಮಾಡ್ತಿದ್ದಾರೆ ಜಾತಿ ಗಣತಿ? ಆಯ್ತು, ಇವರು ಹಿಂದೆ ಮಾದೇವಪ್ಪ ಅವ್ರು ಹೇಳಿದ್ ನಂಗೆ ನೆನಪಿದೆ, ಅದಕ್ಕೆ ತಂಡ ಇದೆ, ಸಮರೋಪಾದಿಯಲ್ಲಿ ನಾವು ಈ ಗಣತಿಯನ್ನ ಮಾಡಿ ಮುಗಿಸ್ತೇವೆ, ಇಷ್ಟೇ ದಿನಗಳಲ್ಲಿ ಮಾಡ್ಬೋದು ಅಂತೆಲ್ಲ ಹೇಳಿದ್ರು. ಸೊ ಇದನ್ನ ಹೆಂಗ್ ಮಾಡ್ತಾ ಇದ್ದಾರೆ ಇವರು? ಯಾವ ರೀತಿನಲ್ಲಿ ಆಗ್ತಾ ಇದೆ ಇದು? ಜಾತಿ ಗಣತಿ ಸಮೀಕ್ಷೆಯಲ್ಲಿ ಮಹಾ ದೋಖ, ಜನಗಳಿಗೆ ಬಗ್ಗಿತಾ ಇರ್ತಕ್ಕಂಥ ದೋಖ. ಬಿಬಿಎಂಪಿ ಅಧಿಕಾರಿಗಳ ಕಳ್ಳಾಟ ಬಯಲಾಗಿದೆ. ಮಾತೇ ಆಡದೆ ಮನೆಗಳಿಗೆ ಸಮೀಕ್ಷೆಯ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ. ಮನೆ ಮಂದಿಯೊಂದಿಗೆ ಒಂದೇ ಒಂದು ಮಾತು ಆಡಿಲ್ಲ, ಹೇಳ್ದೆ ಕೇಳ್ದೆ ಹೋಗ್ತಾ ಇರೋದು, ಸೀದಾ ಸ್ಟಿಕ್ಕರ್ ಅಂಟಿಸೋದು, ಹೋಗ್ತಾ ಇರೋದು. ಪಾಲಿಕೆ ಸಿಬ್ಬಂದಿ ವಂಚನೆಯನ್ನ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ. ಜಾತಿ ಜನಗಣತಿ ಕಳ್ಳಾಟದ ಮಹಾ ಎಕ್ಸ್ಕ್ಲೂಸಿವ್ ಇದು. ಸತ್ಯ ಹೇಳ್ದವ್ರಿಗೆ ಈ ತರ ಮಾಡ್ತಿದ್ದಾರೆ ಇವರು ಅಂತ ಸತ್ಯ ಹೇಳ್ದವ್ರಿಗೆ ಏನ್ ಮಾಡ್ತಿದ್ದಾರೆ ಗೊತ್ತಾ? ಇವರು ಬಿಬಿಎಂಪಿನವರು ಆಫೀಸರ್ಸ್ ಬಂದ್ಬಿಟ್ಟು ಧಮಕಿ, ಪ್ರೆಸ್ಗೂ ಧಮಕಿ. ಅಬ್ಬಾ, ಏನ್ ರಿಪಬ್ಲಿಕ್ ಇದು ರೌಡಿ ರಿಪಬ್ಲಿಕ್ ಆಗೋಯ್ತಾ ಇದು? ಬಿಬಿಎಂಪಿ ಅಧಿಕಾರಿಗಳು ಬಂದು ಧಮಕಿ ಹಾಕಿದ್ದಾರೆ. ರಾತ್ರೋರಾತ್ರಿ ಬಿಬಿಎಂಪಿ ಪ್ರತಿನಿಧಿಗಳು ಮನೆಗೆ ಬಂದು ಸಮೀಕ್ಷೆ ನಡೆದಿದೆ ಅಂತ ಸ್ಟಿಕ್ಕರ್ ಅಂಟಿಸಿ, ಸುಳ್ಳು ಸ್ಟಿಕ್ಕರ್ ಅಂಟಿಸಿ ಎಸ್ಕೇಪ್ ಆಗ್ತಾ ಇದ್ರು. ಇದನ್ನ ಹೇಳಿದ ಜನಸಾಮಾನ್ಯರಿಗೆ ಮತ್ತು ಮಾಧ್ಯಮದವರಿಗೆ ಧಮಕಿ ಹಾಕಲಾಯಿತು. ಈ ಇಡೀ ಕಳ್ಳಾಟವನ್ನ ಜನಗಳ ಎದುರು ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತು. ಜನಗಳ ಎದುರು ಬಿಚ್ಚಿಟ್ಟಿದ್ದಷ್ಟೇ ಅಲ್ಲ, ನಾವು ಇದನ್ನೇ ಕೂಡ ಮುಖ್ಯಮಂತ್ರಿಗಳ ಎದುರು ಕೂಡ ಕನ್ನಡಿ ಹಿಡಿದ್ವಿ. ನೋಡಿ ಸರ್, ಹಿಂಗ್ ನಡೀತಾ ಇದೆ, ನಿಮ್ಮ ಗಣತಿ ಈ ತರ ನಡೀತಾ ಇದೆ ಅಂತ ತೋರಿಸಿದ್ವಿ. ಅದಕ್ಕೇನ್ ಹೇಳಿದ್ರು ಮುಖ್ಯಮಂತ್ರಿಗಳೇನ್ ಹೇಳಿದ್ರು, ಎಚ್ ಸಿ ಮಾದೇವಪ್ಪ ಅವ್ರು ಏನ್ ಹೇಳಿದ್ರು ನೋಡಿ. ಅಧಿಕಾರಿಗಳು ಮನೆ ಬಾಗಿಲಿಗೆ ಅಂಟಿಸಿ ಸಮೀಕ್ಷೆ ಮಾಡಲಾಗಿದೆ ಅಂತ ಸರ್. ನೋಡಪ್ಪ, ಒಂದು ವೇಳೆ ನಿಮ್ಗೆ ಆತರ ಇದ್ರೆ ಆನ್ಲೈನ್ ಮೇಲೆ ಮಾಡಿ. ಆನ್ಲೈನ್ ಮಾಡಕ್ ಏನೋ ತೊಂದರೆ ಇದೆಯಾ? ತೊಂದರೆ ಇದೆಯೇನ್ರಿ? ಕೇಳಪ್ಪ, ನಿನ್ಗೆ ಏನಾದ್ರು ತೊಂದರೆ ಇದೆಯಾ? ಆನ್ಲೈನ್ ಕಳಿಸ್ಕೊಡ್ಲಿಕ್ಕೆ ನಿನ್ಗೆ ಏನ್ ತೊಂದರೆ? ಹೇಳು. ನಿನ್ಗೆ ಆನ್ಲೈನ್ ಅಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ, ಮನೆಗೆ ಹೋದ್ರೆ ಅಕ್ಸೆಪ್ಟ್ ಮಾಡ್ತೀವಿ, ಮೀಟಿಂಗ್ಗಳಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ. ಯಾವ್ದಾದ್ರು ಈ ದಾರಿಗಳಲ್ಲಿ ಯಾವ್ದಾದ್ರು ಒಂದು ದಾರಿನಲ್ಲಿ ನೀವು ನಿಮ್ಮ ಜಾತಿ ಹೇಳ್ಕೋಬೇಕು. ಅದು ಪರಿಶಿಷ್ಟ ಜಾತಿ ಮಾತ್ರ. ಪರಿಶಿಷ್ಟ ಜಾತಿ 101 ಜಾತಿಗಳಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಅವರು ಮಾತ್ರ ಸರ್ವೆ ಮಾಡ್ತಾ ಇರೋದು ನಾವು. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿಗಳು ಸರ್ವೆ ಮಾಡ್ತಾ ಇದ್ದೀವಿ. ಇಲ್ಲಿ ಸಮೀಕ್ಷೆ ಮಾಡಿದ್ದಾರೆ. 90 ಕೆಲವು ಜಿಲ್ಲೆಗಳಲ್ಲಿ 100% ಮಾಡಿದ್ದಾರೆ, ಕೆಲವರಲ್ಲಿ 91% ಬರಡಿದ್ದಾರೆ. ಇನ್ನು ಉಳಿದ ಕಡೆ ಆನ್ಲೈನ್ ಮಾಡಬಹುದು. ಆಮೇಲೆ ಎಲ್ಲ ಅನ್ನಿಸ್ಬಿಟ್ಟು 10 ಡೇಸ್ ಅವ್ರಿಗೆ ಅಬ್ಜೆಕ್ಷನ್ ಕಾಲ್ ಮಾಡ್ತೀವಿ. ಯಾರು ಮಾಡಿಲ್ಲ ಅವಾಗಲೂ ಅವಕಾಶ ಇದೆ. ಅಲ್ಲಿ ಗೊಂದಲಕ್ಕೆ ಅವಕಾಶನೇ ಇಲ್ಲ. ಬೆಂಗಳೂರಲ್ಲಿ ಆಗಿಲ್ಲ ಅನ್ನುವಂಥದ್ದು ಸರ್. ಅದಕ್ಕೆ ಇನ್ನು 6ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದೀವಿ. ಆದ್ರೆ ಆನ್ಲೈನ್ ಅಲ್ಲೂ ಆಗ್ತಾ ಇಲ್ಲ, ಮನೆಗೆ ಹೋಗಿ ಕೂಡ ಆಗ್ತಾ ಇಲ್ಲ, ಬರೀ ಕೇವಲ ಸ್ಟಿಕ್ಕರ್ ಅಂಟಿಸಲಾಗ್ತಾ ಇದೆ ಅನ್ನುವಂಥದ್ದು ಸರ್. ಇಲ್ಲ, ನಾವು ಆನ್ಲೈನ್ ಅನ್ನು ಕೊಡ್ತೀವಿ. ಅದಕ್ಕೆ ನಾವು 5ನೇ ತಾರೀಕು ತನಕ ಅಥವಾ 6 ತನಕ ಎಕ್ಸ್ಟೆನ್ಷನ್ ಕೊಟ್ಟಿದ್ದೀವಿ. ಅಲ್ಲ ಸರ್, ಬಿಬಿಎಂಪಿ ಅವರೇ ಒಪ್ಕೊಳ್ತಾ ಇದ್ದಾರೆ, ನಾವು ಮಾಡಿಲ್ಲ ಆದ್ರೂ ಸ್ಟಿಕ್ಕರ್ ಅಂಟಾಕಿದ್ದೇವೆ ಅನ್ನುವಂಥದ್ದನ್ನ ರಿಪಬ್ಲಿಕ್ ಟಿವಿ ಇದನ್ನ ಎಕ್ಸ್ಪೋಸ್ ಮಾಡಿರ್ತಕ್ಕಂಥ ಸರ್. ನಡೀತಾ ಇದೆ. ಎಷ್ಟು ಚೆನ್ನಾಗಿ ಹೇಳ್ಬಿಟ್ರು ನೋಡಿ. ರಾಜ್ಯದ ಮುಖ್ಯಮಂತ್ರಿಗಳು ಜನಗಳಿಗೆ ದೋಖ ಆಗ್ತಾ ಇದೆ ಅಂತಂದ್ರೆ ಏನ್ ಹೇಳ್ತಾರೆ? ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ, ಅದಕ್ಕೇನಾದ್ರು ಪ್ರಾಬ್ಲಮ್ ಇದೆಯಾ? ಪ್ರಾಬ್ಲಮ್ ಇದೆ ಸರ್, ಅದಕ್ಕೆ ಬಡ್ಕೋತಾ ಇದೀವಿ. ನೀವು ಆನ್ಲೈನ್ ಅಲ್ಲಿ ಇದೇ ಕಳ್ಳಾಟ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಈಗ ಇವ್ರು ಕಳ್ಳಾಟ ಆಡಿದ್ರಲ್ಲ, ಅವ್ರಿಗೇನ್ ಮಾಡ್ತೀರಾ? ತಲೆ ಮೇಲೆ ಹೊಡೆದು ಬುದ್ಧಿ ಹೇಳ್ತೀರಾ? ನೀವು ಆ ಮಾತೇ ಆಡ್ತಾ ಇಲ್ಲ. ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಸಿದ್ದರಾಮಯ್ಯನವರೇ, ನಿಮ್ಮಂಥ ಜನನಾಯಕರಿಂದ, ಬಹಳ ದೊಡ್ಡ ಜನನಾಯಕರು ನೀವು, ನಿಮ್ಮಿಂದ ಇದನ್ನ ನಾವು ಖಂಡಿತವಾಗ್ಲೂ ನಿರೀಕ್ಷೆ ಮಾಡಿರಲಿಲ್ಲ. ವೆರಿ ವೆರಿ ಡಿಸಪಾಯಿಂಟಿಂಗ್. ಇನ್ ಫ್ಯಾಕ್ಟ್ ನಾನು ಮೊದಲನೇದಾಗಿ ವೆಂಕಟೇಶ್ ದೊಡ್ಡೇರನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ವೆಂಕಟೇಶ್ ದೊಡ್ಡೇರಿ ಅವ್ರೆ, ಏನ್ ಹೇಳಕ್ ಇಷ್ಟಪಡ್ತೀನಿ? ಲಕ್ಷ್ಮಿ ಅವರೇ, ನಾನು ರಿಪಬ್ಲಿಕ್ ಕನ್ನಡವನ್ನು ತುಂಬುರದಿಂದ ಅಭಿನಂದಿಸ್ತೇನೆ. ಕಾರಣ ಏನಂತಂದರೆ, ನೀವು ಅತ್ಯಂತ
ದಲಿತರ ಒಂದು 101 ಜಾತಿಗಳಿರ್ತಕ್ಕಂಥ ಒಂದು ಈ ದಲಿತ ಸಮುದಾಯದ ವಿಷಯವನ್ನು ಈ ಮಟ್ಟದಲ್ಲಿ ತಗೊಂಡಿದ್ದೀರಿ. ಅದಕ್ಕೋಸ್ಕರ ನಾನು ನಿಮ್ಮನ್ನ ಅಭಿನಂದಿಸ್ತೇನೆ. ನಾನು ಎರಡನೇದಾಗಿ ಹೇಳಲಿಕ್ಕೆ ಬಯಸ್ತೇನೆ ಅಂದರೆ, ಈ ಕರ್ನಾಟಕ ಸರ್ಕಾರಕ್ಕೆ ಯಾವುದೇ ಬದ್ಧತೆ ಇಲ್ಲ ದಲಿತರ ಬಗ್ಗೆ. ಅವರು ಯಾವತ್ತು 25,000 ಕೋಟಿ ರೂಪಾಯಿಗಳನ್ನು SCP TSP ಹಣವನ್ನು ತಗೊಂಡ್ರೋ ಅವತ್ತೇ ಈ ದಲಿತ ಮುಖ್ಯಮಂತ್ರಿ ದಲಿತರಾಮಯ್ಯನವರ ನಿಜವಾದ ಮುಖದ ಕವಚ ಕಳಚಿ ಬಿತ್ತು. ಯಾವತ್ತು 25,000 ಖರ್ಚು ಮಾಡಿದ್ರು ಅವರು. ನಾನು ಹೇಳ್ತೀನಿ ನೋಡಿ, ಇವತ್ತು 1/8/2024 ಸಂವಿಧಾನಿಕ ಪೀಠ ಒಂದು ತೀರ್ಪನ್ನು ಕೊಡ್ತು. ರಾಜ್ಯಗಳಿಗೆ ಒಳ ಮೀಸಲಾತಿ ಮಾಡಲಿಕ್ಕೆ ಅಧಿಕಾರ ಇದೆ, ಸಾಂವಿಧಾನಿಕ ತಿದ್ದುಪಡಿ ಅವಶ್ಯಕತೆ ಇಲ್ಲ ಅಂತ ಹೇಳಿ ಒಂದು ಅದು ಇಮ್ಮಿಡಿಯೇಟ್ಲಿ ಹರಿಯಾಣ ರಾಜ್ಯದವರು BJP ಸರ್ಕಾರ ಮಾಡಿದರು, ತೆಲಂಗಾಣ ಮಾಡಿದರು, ಆಂಧ್ರ ಪ್ರದೇಶ ಮಾಡಿದರು. ಆದರೆ ಇವರು 2 ತಿಂಗಳ ಆದ ನಂತರ ಒಂದು ಡಿಸಿಷನ್ ತಗೊಳ್ತಾರೆ. 28/10/2024 ಸಂಪುಟದ ನಿರ್ಣಯವನ್ನು ಮಾಡ್ತಾರೆ. ಅಂದರೆ ಆದೇಶ ಬಂದ 2 ತಿಂಗಳ ನಂತರದಲ್ಲಿ ಇವರು ನಿರ್ಣಯ ಮಾಡ್ತಾರೆ. ಅದಾದ ಒಂದು 15ನೇ ತಾರೀಕು ಆದಮೇಲೆ 15 ದಿವಸ ಆದಮೇಲೆ 12/11/2020 ಇವರು ನ್ಯಾಯಮೂರ್ತಿಗಳನ್ನ ನೇಮಕ ಮಾಡ್ತಾರೆ. ಅದಾದಮೇಲೆ ನ್ಯಾಯಮೂರ್ತಿ ನೇಮಕ ಮಾಡಿದ್ಮೇಲೆ ಅವ್ರಿಗೆ ಯಾವುದೇ ಸೌಲಭ್ಯಗಳನ್ನು ಕೊಡೋದಿಲ್ಲ. ಎಲ್ಲ ದಲಿತ ಸಂಘಟನೆಗಳು ದಲಿತರು ಎಲ್ಲ ಹೋಗಿ ಗಲಾಟೆ ಮಾಡಿದ್ಮೇಲೆ ಅವರಿಗೆ ಒಂದು ಆಫೀಸು, ಚೇರು, ಕುರ್ಚಿಯನ್ನು ಕೊಡ್ತಾರೆ. ಅದಾದ ನಂತರದಲ್ಲಿ ಇವ್ರಿಗೆ ಯಾವುದೇ ಫೆಸಿಲಿಟಿ ಕೊಡದೇ ಇರೋದ್ರಿಂದ ನ್ಯಾಯಮೂರ್ತಿ ನಾಗಮೋಹನ್ ದಾಸರವರು 90 ದಿನಗಳ ಕಾಲ 3 ತಿಂಗಳ ಕಾಲ 9,000 ಅಪ್ಲಿಕೇಶನ್ ತೊಗೊಂಡು ಸುಮಾರು ಸಾವಿರಾರು ದಲಿತ ಮುಖಂಡರನ್ನು ಕರೆದು ಚರ್ಚೆ ಮಾಡಿದ್ಮೇಲೆ ಹೇಳ್ತಾರೆ ಎಂಪಿರಿಕಲ್ ಡಾಟಾ ನಾವು ಕಲೆಕ್ಟ್ ಮಾಡಬೇಕು ಅಂತ. ಆ ಡಾಟಾ ಕಲೆಕ್ಟ್ ಮಾಡೋಕ್ಕೆ ಇವರು ನೋಟಿಫಿಕೇಷನ್ ಮಾಡೋಕ್ಕೆ 2 ತಿಂಗಳು ತೊಗೊಳ್ತಾರೆ. 5/5/25 ಇವರು ಪ್ರಾರಂಭ ಮಾಡಿದಂಥವ್ರು ಸುಮಾರು 1 ತಿಂಗಳು ಕಳೆದರೂ ಕೂಡ ಇಡೀ ಇವರ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳೇ ಇದಕ್ಕೆ ಅಧ್ಯಕ್ಷರಾಗಿದ್ದಾರೆ. ಒಂದೊಂದು ಅಂಶದ ಬಗ್ಗೆನೂ ಲೆಟ್ಸ್ ಗೋ ಇನ್ ಡೀಟೇಲ್. ವೆಂಕಟೇಶ್ ದೊಡ್ಡೇರಿ ಅವರೇ, ಅದಕ್ಕಿಂತ ಮುಂಚೆ ನಾನು ಕಾಂಗ್ರೆಸ್ ವಕ್ತಾರರಾದಂಥ ಕಶ್ಯಪ್ ನಂದನ್ ಅವ್ರನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ. ಸಿದ್ದರಾಮಯ್ಯ ದ ಸೋ ಕಾಲ್ಡ್ ಚಾಂಪಿಯನ್ಸ್ ಆಫ್ ದಲಿತರಿಗೆ ಮೋಸ ಮಾಡ್ತಾರಲ್ರಿ, ಮನೆಗೆ ಹೋಗಿ ಸುಮ್ಮನೆ ಸ್ಟಿಕ್ಕರ್ ಅಂಟಿಸಿ ಬರ್ತಾರೆ. ಅದನ್ನ ಸಿದ್ದರಾಮಯ್ಯನವರು ಹೇಳೋದು ಇಲ್ಲ, ಬೇಡ ಇದು ತಪ್ಪಿದು, ಹಂಗೆ ಮಾಡಬಾರ್ದು, ಯಾವನವನು ಕರೀರಿ ಅಧಿಕಾರಿ ಅಂತ ಕರೆದು ಮನೆ ಕಳಿಸ್ಬೇಕಾಗಿತ್ತಲ್ವ ಇಷ್ಟರೊಳಗೆ. ಹಾಡ ಹಗಲೇ ದಲಿತರ ಮೀಸಲಾತಿಯನ್ನು ಕಿತ್ಕೊಳ್ಳೋ ಕೆಲಸ ಅಲ್ವಾ ಇದು? ಅವಮಾನ ಅಲ್ವಾ ಇದು? ಅವರು ನಮ್ಮ ಸಮಾಜದ ಅತಿ ಮುಖ್ಯ ಭಾಗ, ನಮ್ಮ ಗೌರವ, ನಮ್ಮ ಹೆಮ್ಮೆ. ನಮ್ಮ ದಲಿತರು ಅಂತಾನು ಹೇಳಕ್ ಬಯಸಲ್ಲ ನಾನು ಅವ್ರನ್ನ. ನಮ್ಮವರು ನನ್ನವರು ಅಂತ ನಾವು ಹೇಳ್ಬೇಕು ಅವ್ರನ್ನ. ಅಂಥದ್ರಲ್ಲಿ ಸಿದ್ದರಾಮಯ್ಯನವ್ರು ಹಿಂಗೆ ಮಾಡ್ಬೋದಾ? ನೋಡಿ, ಅವರಿಗೆ ನಮಗೆ ಬದ್ಧತೆ ಇದೆ, ನಾವು ಮಾಡ್ತೀವಿ. ಅದನ್ನು ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ವಿ, ಅದನ್ನು ಮಾಡ್ತೀರ್ತೀವಿ. 1 ಕಡೆ 2 ಕಡೆ ಲೋಪ ಆಗಿರಬಹುದು, ಲೋಪನ ಸರಿಪಡಿಸ್ಕೊಳ್ಳೋಕ್ಕೆ ಮುಖ್ಯಮಂತ್ರಿಗಳು ಮತ್ತು ಮಹದೇವಪ್ಪನವರು ಇನ್ಸ್ಟ್ರಕ್ಟ್ ಮಾಡಿದ್ದಾರೆ. ಆದಮೇಲೂ ಕೂಡ ಮನೆಗೆ ಹೋಗಿರೋ ಒಂದೊಂದು ಮನೇಲಿ ಯಾರು ಅಪಾರ್ಟ್ಮೆಂಟ್ಗೆ ಹೋಗಿದ್ರು, ಇಂಡಿವಿಜುವಲ್ ಹೌಸ್ಗೆ ಹೋಗಿದ್ದು, ಮನೇಲಿ ಇರಲಿಲ್ಲ ಅಂದರೆ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಬಂದಿರ್ತಾರೆ. ಸ್ಕ್ಯಾನ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ಬೋದು ಇಫ್ ದೇ ಆರ್ ಫಾಲ್ ಇನ್ ಟು ದಟ್ ಕ್ಯಾಟಗರಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಹಂಗನ್ಬಿಟ್ಟು ಯಾವ ಮನೆಗೆ ಹೋಗಿಲ್ಲ, ಕಾಂಗ್ರೆಸ್ ದಲಿತರ ಪರವಾಗಿಲ್ಲ ಅನ್ನೋದು ಸಾರಿ ಐ ಕಾಂಟ್ ಟೇಕ್ ದಟ್ ವರ್ಡ್. ಐ ಕಾಂಟ್. ನೋಡಿ, ಕಾಂಗ್ರೆಸ್ ಪಕ್ಷ ನೋಡಿ, ಒಂದ್ ನಿಮಿಷ ನೀವು ಅವಕಾಶ ಕೊಟ್ಟಿದ್ದೀರಾ, ನೀವು ಮಾತಾಡ್ತೀವಿ. ನೀವು ಅವಕಾಶ ಕೊಟ್ಟಿದ್ದೀರಾ, ಮಾತಾಡ್ತೀವಿ. ನಾವು 2015 ನಮ್ಮ ಬದ್ಧತೆ ತೋರಿಸಿದೀವಿ. ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ರಾಜ್ಯ ಸರ್ಕಾರ SCP TSP ಯೋಜನೆ ಜಾರಿ ಮಾಡಿರೋದು ಇದೇ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮಗೆ ದಲಿತರ ಪರವಾಗಿ ನಿಂತ್ಕೋಬೇಕು ಅಂತ ಒಂದು ಬದ್ಧತೆ ಇದೆ, ನಾವು ಮಾಡಿ ತೋರಿಸಿದೀವಿ. ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಮಾಡಿದಾರ SCP TSP ಯೋಜನೆ ಅಂತ ಒಂದು ಯೋಜನೆ ಜಾರಿ ಮಾಡಿದಾರೆ ರಾಜ್ಯದಲ್ಲಿ. ದಲಿತ ಸಿದ್ದರಾಮಯ್ಯ ರಾಜ್ಯದಲ್ಲಿ SCP TSP ಯೋಜನೆ ಜಾರಿ ಮಾಡಿದಾರೆ, ಬದ್ಧತೆ ತೋರಿಸಿದಾರೆ, ದಲಿತರ ಪರವಾಗಿ ನಿಂತಿದ್ದಾರೆ. ಅವರು ತೋರಿಸಿ ಕಳೆದ ಚುನಾವಣೆಯಲ್ಲಿ ಮಕಾಡೆ ಮಲಗಿದ್ದಾರೆ. ಬಿಜೆಪಿ ಸರ್ಕಾರ ಬೆಣ್ಣೆ ಸೌರಿ ಏನಾಗಿದೆ ಅಂತ ಗೊತ್ತು ಲಂಬಾಣಿ ಸಮುದಾಯದವರಿಗೆ. ಲೆಕ್ಕ ಇದೆ, ನಾನು ಕೊಡ್ತೀನಿ. ಗಲಾಟೆ ಬೇಕಾಗಿಲ್ಲ ಅಲ್ಲ.